ಎವ್ರಿವಾನ್, ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಈ ಒಂದು ವಿಡಿಯೋದೊಳಗಡೆ ಈ ಒಂದು ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಜಾಸ್ತಿ ಆಗುತ್ತಾ ಅಂತಂದರೆ ಡಬಲ್ ಆಗುತ್ತಾ, ಮತ್ತು ಈ ಒಂದು ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದು ಯಾವುದೇ ಪಿಂಚಣಿ ಹಣ ಆಗಿರಬಹುದು, ವೃದ್ಧಾಪ್ಯ ಪಿಂಚಣಿ ಹಣ ಆಗಿರಬಹುದು, ವಿಧವಾ ಪಿಂಚಣಿ ಹಣ, ಅಂಗವಿಕಲ ಪಿಂಚಣಿ ಹಣ ಇವಾಗ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆಯಾ, ಆಗ್ತಿಲ್ವಾ, ಅದ್ರ ಬಗ್ಗೆನೇ ಹೇಳೋವಂಥದ್ದು. ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಷ್ಟೊಂದು ಜನ ಹೇಳ್ತಾ ಇದ್ದಾರೆ ಪಿಂಚಣಿ ಹಣ ಡಬಲ್ ಬರುತ್ತೆ, ಈ ರೀತಿಯಾಗಿ ಅರ್ಜಿಯನ್ನು ಹಾಕಿ, ಇಲ್ಲಿ ಅರ್ಜಿ ಹಾಕಿ ಅಲ್ಲಿಗೆ ಹೋಗಿ ಬನ್ನಿ, ಈ ರೀತಿಯಾಗಿ. ಆದರೆ ನಿಜವಾಗ್ಲೂ ಒಂದು ವಿಚಾರ ಹೇಳಬೇಕು ಅಂತಂದರೆ, ನಾನು ಮುಂಚೆನೇ ಹೇಳ್ದಾಗೆ ಪಿಂಚಣಿ ಹಣ ಅನ್ನುವಂಥದ್ದು ಜಾಸ್ತಿ ಆಗುತ್ತಾ ಇಲ್ವಾ ಅಂತ ಹೇಳೋದಾದರೆ, ಮುಂಚೆ ಏನಾಗಿತ್ತು ಅಂತ ಅಂದರೆ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ವಯಸ್ಸಾಗಿರುವಂತಹ ಅವರಿಗೆ ಪಿಂಚಣಿ ಹಣ. ಅಂದರೆ ಜಾಸ್ತಿ ವಯಸ್ಸಾಗಿದ್ದರೆ ಜಾಸ್ತಿ ಪಿಂಚಣಿ ಹಣವನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದಂಥದ್ದು. ಆದರೆ 80 ವರ್ಷ ಈ ಥರ ಜಾಸ್ತಿ ವಯಸ್ಸಾಗೋಯ್ತು ಅಂತ ಅಂದರೆ ಅವರು ತುಂಬ ಕಡಿಮೆ ಇವಾಗ ಇರೋ ಅಂಥದ್ದು. ಮುಂಚೆ ಆಗಿದ್ದರೆ ಆರೋಗ್ಯಕರವಾದಂತಹ ಲೈಫ್ ಸ್ಟೈಲ್ ಇರ್ತಿತ್ತು, ತುಂಬ ಜಾಸ್ತಿ ವರ್ಷ ಬದುಕ್ತಾ ಇದ್ದರು. ಆದರೆ ಇವಾಗ ಆ ರೀತಿಯಾಗಿ ಇಲ್ಲ. ಹಾಗಾಗಿ ಅವರಿಗೆ ಕೊಟ್ಟರೆ ಇಲ್ಲೇನು ನಿಮಗೆ ಅಷ್ಟೊಂದು ಇದಾಗೋದಿಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಎಷ್ಟೊಂದು ಜನ ಪತ್ರವನ್ನು ಬರೆದಿರೋ ಅಂಥದ್ದು. 80 ವಯಸ್ಸಾಗಿರೋ ಅಂಥವರಿಗೆ ಬೇಡ, 70 ವಯಸ್ಸು ಈ ಥರ ಆಗಿರುತ್ತೆ ಅಲ್ವಾ, ಅವರಿಗೆ ಜಾಸ್ತಿ ಮಾಡಿ ಪಿಂಚಣಿ ಹಣವನ್ನು ಅಂತ. ಹಾಗಾಗಿ ಇದು ಇನ್ನೂ ಪೆಂಡಿಂಗಲ್ಲೇ ಇದೆ. ಇದ್ರ ಬಗ್ಗೆ ಇನ್ನೂ ಡಿಸಿಷನ್ನ ತಗೊಂಡಿಲ್ಲ, ಎಷ್ಟು ಪಿಂಚಣಿಯನ್ನು ಜಾಸ್ತಿ ಮಾಡಬೇಕಾ ಮಾಡಬಾರ್ದಾ ಅನ್ನೋವಂಥದ್ದು. ಆದರೆ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇರೋವಂಥದ್ದು, ಡಬಲ್ ಪಿಂಚಣಿ ಆಗಿದೆ, ಈ ರೀತಿಯಾಗಿ ಅರ್ಜಿಯನ್ನು ಹಾಕಿ ಆ ರೀತಿಯಾಗಿ ಮಾಡಿ ಅಂತ. ಬಟ್ ಅದೆಲ್ಲ ಕೂಡ ಸುಳ್ಳು. ಆ ರೀತಿಯಾಗಿ ಯಾವುದು ಮಾಡಿಲ್ಲ, ಇನ್ನು ಪೆಂಡಿಂಗಲ್ಲೇ ಇದೆ. ಒಂದು ವೇಳೆ ಆ ರೀತಿ ಮಾಡಿದ್ರೆ ನಾನೇ ನಿಮಗೆ ತಿಳಿಸಿಕೊಡ್ತೇನೆ. ಇನ್ನು ಯಾವಾಗ ಬಂತು, ಈಗಾಗಲೇ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬಂದುಬಿಟ್ಟಿದೆ ಅಂತ ಎಷ್ಟೊಂದು ಜನ ಮಾಹಿತಿಯನ್ನು ನೀಡ್ತಾ ಇರೋವಂಥದ್ದು. ಆದರೆ ನಿಜ ಹೇಳಬೇಕು ಅಂದರೆ ಇನ್ನೂ ಈ ಒಂದು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿಲ್ಲ. ಅದು ಬರೋ ಅಂಥದ್ದು 15ನೇ ತಾರೀಕಿನ ಮೇಲೇ ಪಿಂಚಣಿ ಹಣ ಅನ್ನುವಂಥದ್ದು ಬರುತ್ತೆ. ಅದಕ್ಕಿಂತ ಮುಂಚೆ ಬರೋದಿಲ್ಲ ಅಂತ ಮಾಹಿತಿ ಸಿಗ್ತಾ ಇರೋವಂಥದ್ದು. ಹಾಗಾಗಿ ಯಾರು ಕೂಡ ಭಯ ಪಡಬೇಡಿ, ಬೇರೆಯವರಿಗೆ ಬಂದಿದೆ ನಮಗೆ ಮಾತ್ರ ಬಂದಿಲ್ಲ ಅಂತ. ಇನ್ನು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಯಾರಿಗೂ ಕೂಡ ಬಂದಿಲ್ಲ. ಮಾಹಿತಿ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.